ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಕೆಲಸ ಅಂತ ವಿಚಾರ ಬಂದಾಗ ಹೊರಗಡೆ ಕೆಲಸ ಮಾಡೋರಿಗೆ ಮಾತ್ರ ವ್ಯಾಲ್ಯೂ, ಮನೇಲಿದ್ದವರಿಗೆ ವ್ಯಾಲ್ಯೂ ಇಲ್ಲ ಅಂತಲೂ ಕೇಳ್ಪಟ್ಟಿದ್ದೀನಿ. ಹಾಗೆಯೇ ಮನೆಯಲ್ಲಿ ಎಷ್ಟೋ ಹೆಣ್ಮಕ್ಳಿರ್ತಾರೆ, ಅವರಿಗೆ ಕೆಲಸ ಮಾಡೋಕ್ಕೆ ಆಸಕ್ತಿನೂ ಇರುತ್ತೆ, ಆದರೆ ಅವಕಾಶಗಳು ಸಿಗಲ್ಲ. ಈ ಥರ ದಿನಚರಿಯಲ್ಲಿ ಏನು ಮಾಡಬೇಕು ಅಂತಿದ್ದಾಗ ಯೂಟ್ಯೂಬ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಯೂಟ್ಯೂಬಿಂದ ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ಯೂಟ್ಯೂಬ್ ಮಾಡಬೇಕಾದ್ರೆ ಯೂಟ್ಯೂಬರ್ಸಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. ಒಂದೊಂದು ವೀಡಿಯೋಸ್ ಮಾಡೋದಕ್ಕೆ ಅವ್ರು ಎಷ್ಟೆಲ್ಲ ಶ್ರಮ ಪಟ್ಟಿರ್ತಾರೆ ಅಂತ. ಹಾಗೆಯೇ ವ್ಯೂಸ್ ಕೂಡ ಬರಲ್ಲ, ಹಾಗೆ ಬೇರೆ ಬೇರೆ ಏನೋ ಕಾರಣಗಳಿಂದ ತೊಂದರೆ ಆಗ್ತಾ ಇರುತ್ತೆ. ಮತ್ತು ಏನಪ್ಪ ಇವಾಗ ಯೂಟ್ಯೂಬ್ ಬೇರೆ ಅಪ್ಡೇಟ್ ಕೊಡ್ತಾ ಇದೆ. ಜುಲೈ 15 ಹೊಸ ಅಪ್ಡೇಟ್ ಬೇರೆ ಬರ್ತಾ ಇದೆ. ಅದಕ್ಕೆ ಕೂಡ ರೆಡಿ ಆಗಬೇಕು. ಯೂಟ್ಯೂಬ್ ಮಾಡೋದು ತುಂಬಾ ಈಸಿ ಅಂತ ಅನ್ನೋರಿಗೆ ಏನು ಹೇಳಬೇಕು ಗೊತ್ತಾಗಲ್ಲ. ತುಂಬಾ ಕಷ್ಟ ರೀ ಯೂಟ್ಯೂಬ್ ಮಾಡೋದು. ಅದನ್ನು ನಾಟ್ ಈಸಿ, ತುಂಬಾ ಈಸಿ ಅಂದ್ಕೊಳ್ಳೇಬೇಡಿ. ತುಂಬಾ ಕಷ್ಟ, ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ ಅದರಲ್ಲಿ. ತುಂಬ ಈಸಿಯಾಗಿ ಕಂಪೇರ್ ಮಾಡಿಬಿಡ್ತಾರೆ. ಅಯ್ಯೋ ಬೇರೆಯವರೆಲ್ಲ ಆ ಥರ ಮಾಡ್ತಾಯಿದ್ದಾರೆ, ನೀನು ನೋಡಿದ್ರೆ ಇನ್ನೂ ಇಲ್ಲೇ ಇದೆಯಾ, ಹಾಗೆ ಹೀಗೆ ಅಂತ. ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಕೆಪಾಸಿಟಿ, ಅವ್ರವ್ರ ನಾಲೆಡ್ಜು, ಅವ್ರವ್ರ ಲಕ್ ಎಲ್ಲ ಡಿಪೆಂಡ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಹಾಗಂತ ಮಾಡ್ದೇನೂ ಇರೋಕ್ಕಾಗಲ್ಲ. ನನಗೆ ಕೇಳ್ತಾರೆ ನೀನು ಏನಕ್ಕೆ ಮಾಡ್ತೀಯ ಅಂತ. ಸಿಂಪಲಾಗಿ ನಾನು ಹೇಳ್ತೀನಿ, ನನ್ನ ಲೈಫು, ನನ್ನ ಅಕೌಂಟು, ನನ್ನ ಚಾನಲ್ಲು, ನಾನು ವಿಡಿಯೋ ಮಾಡ್ತೀನಿ. ಯಾರೂ ನೋಡಲಿಲ್ಲ ಅಂದರೂ ಪರವಾಗಿಲ್ಲ. ಮುಂದೆ ನನಗೊಂದು ಮೆಮೊರಿ ಇರುತ್ತೆ, ಹೌದು ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ. ಆ ಒಂದು ಸಂತೋಷಕ್ಕೆ ನಾನು ವಿಡಿಯೋ ಮಾಡ್ತೀನಿ ಅಷ್ಟೇ. ನನ್ನಿಂದ ಏನಾದರೂ 4 ಜನರಿಗೆ ನಾಲೆಡ್ಜ್ ಬರುತ್ತೆ ಅಂದರೆ ಅದರಷ್ಟು ಖುಷಿ ಇನ್ಯಾರಿಗೂ ಯಾರಿಂದ ನನಗೆ ಬೇಕಾಗೂ ಇಲ್ಲ. ನನಗೆ ಖುಷಿ ಆದರೆ ಸಾಕು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ಏನೂ ಮಾಡೋಕ್ಕಾಗಲ್ಲ. ನೋಡಲಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಖುಷಿ ನಾನು ಮಾಡ್ತೀನಿ ಅಷ್ಟೇ. ನನ್ನ ಚಾನಲಲ್ಲಿ ನನ್ನ ವೀಡಿಯೋಸು ಬಂದರೆ ನನಗದೇ ಖುಷಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದೇನೋ ಬಿಡ್ತಾಯಿದ್ದೇನೋ ಅದು ನೋಡೋರಿಗೆ ಮೇಲೆ ಡಿಪೆಂಡು. ನಾನು ನನ್ನ ಕೆಲಸ ಎಷ್ಟಿದೆನೋ ಅಷ್ಟು ಮಾಡ್ತೀನಿ ಅಷ್ಟೇ. Little hands that tug my sleeve, big dreams they'll weave, I believe. Whispered laughter fills my ear. In their eyes, the stars appear. Guiding hands, holding tight through the day and into night. Every stumble, every fall, I'll be there to catch it all. Messy drawings, walls adorned, shoes untied, no lines conformed. Mornings rush, but hearts serene. Life's a song, a lively scene. Guiding hands, holding tight through the day and into night. Every stumble, every fall, I'll be there to catch it all. Time won't wait, it slips like sand, but I'll hold tight to
Bedtime stories, whispered dreams. Life's a canvas, endless themes. Their giggles echo through the hall. I'll be here for it all. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಬೆಳಗ್ಗೆನೇ ವೀಡಿಯೋ ಮಾಡ್ತಾ ಇದ್ದಾಳೆ ಹೇಳು ಅಂತ ಅಂದ್ಕೊಂಡ್ರೆ, ಹೌದು, ಬೆಳಗ್ಗೆನೇ ವೀಡಿಯೋ ಮಾಡ್ತಿದ್ದೀನಿ. ಏನಕ್ಕೆ ಅಂತಂದರೆ ನಮ್ಮ ಮನೇಲಿ ಇವಾಗ ಕ್ಲೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸರಿ, ಶ್ರಾವಣ ಮಾಸ ಬರ್ತಾ ಇದೆ, ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ಲೀನ್ ಪ್ರೊಸೆಸ್ನ ನಾವು ಇಟ್ಕೊಂಡಿದ್ದೀವಿ. ಹಾಗಾಗಿ ಆಮೇಲೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ, ಸೊ ಅದಕ್ಕೆ ಈಗ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯೂಟ್ಯೂಬಿಂದ ಜುಲೈ 15 ನ್ಯೂ ಅಪ್ಡೇಟ್ ಸ್ಟಾರ್ಟ್ ಆಗ್ತಾಯಿದೆ. ಯಾರ್ಯಾರು ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ತುಂಬ ಆಸೆ ಇಟ್ಕೊಂಡಿದ್ದೀರೋ ಅವ್ರು ಸ್ವಲ್ಪ ಹುಷಾರಾಗಿರಿ. ಏನಕ್ಕೆ ಅಂತಂದರೆ ಒಂದೊಂದು ವೀಡಿಯೋಸು ಅಂದರೆ ಕಾಪಿಡ್ ವೀಡಿಯೋಸ್ ಆಗಲಿ ಅಥವಾ ಬೇರೆ ಸೇಮ್ ಕಂಟೆಂಟ್ ರಿಲೇಟೆಡ್ ಕಂಟೆಂಟ್ಸು, ಈ ಥರ ವೀಡಿಯೋಸು ಡಿಲೈಸು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಹೆಚ್ಚಾಗಿ ಯೂಟ್ಯೂಬ್ ವೆಬ್ಸೈಟ್ಸಿಗೆ ಹೋಗಿ ತಿಳ್ಕೊಳ್ಬೋದು. ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾ ಈ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ನಾಳೆಯಿಂದ ಮತ್ತೆ ಲಾಂಗ್ ವ್ಲಾಗು ಸ್ಟಾರ್ಟ್ ಆಗುತ್ತೆ. ಇವತ್ತು ಕ್ಲೀನಿಂಗ್ ಪ್ರೋಸೆಸ್ ಇರೋದ್ರಿಂದ ನಾನು ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಓಕೆ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರ್ಯಾರು ಯೂಟ್ಯೂಬ್ ಮಾಡ್ತಿದ್ದೀರೋ ಪ್ಲೀಸ್ ಗಮನ ಕೊಡಿ ಅಪ್ಡೇಟ್ಸ್ ಬಗ್ಗೆ.